ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಮಹದೇವಪುರ ಕ್ಷೇತ್ರದ ಹೂಡಿ ವಾರ್ಡ್ ವ್ಯಾಪ್ತಿಯ ಕೊಡಿಗೆಹಳ್ಳಿಯಿಂದ ಕುರುಡು ಸೊನ್ನೇನಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ತಕ್ಷಣ ಡಾಂಬರೀಕರಣಗೊಳಿಸಿ ಸಾರ್ವಜನಿಕರ ಜೀವ ಮತ್ತು ಸುರಕ್ಷತೆಯನ್ನು ಕಾಪಾಡಬೇಕು ಎಂದು ಮಾಜಿ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ವಿವೇಕ್ ವಿ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಈ ಕಿರಿದಾದ ರಸ್ತೆ ಈಗ ಗಂಭೀರ ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗಿದ್ದು ವಾಹನ ಸಂಚಾರಕ್ಕೆ ಗಂಟೆಗಟ್ಟಲೆ ತಡೆ ಉಂಟಾಗಿದೆ. ವಿಶೇಷವಾಗಿ ಶಾಲಾ ಮಕ್ಕಳು ಪ್ರತಿದಿನ ಶಾಲೆಗೆ ತೆರಳಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಗ್ರಾಮಸ್ಥರು ಕೂಡ ದಿನನಿತ್ಯ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ವಿವೇಕ್ ವಿ ಹೇಳಿದ್ದಾರೆ. ಮಳೆಗಾಲ ಆರಂಭಕ್ಕೂ ಮುನ್ನವೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ತಕ್ಷಣವೇ ರಸ್ತೆಗೆ ಡಾಂಬರೀಕರಣ ಕಾರ್ಯ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳಲಾಗುತ್ತೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ವಿವೇಕ್ ಅಂತ ಹೇಳಿ, ನಾನು ಇದೇ ಕೊಡಿಗೆಹಳ್ಳಿ ಗ್ರಾಮದಲ್ಲಿ ಹುಟ್ಟು ಬೆಳೆದಂಥ ವ್ಯಕ್ತಿ. ಸುಮಾರು ಊರು ಹುಟ್ಟಿದಾಗಿಂದಲೂ ಏನು ಈ ಒಂದು ರಸ್ತೆ ಕುರುಡು ಸೊನ್ನೇನಹಳ್ಳಿಗೆ ಹೋಗೋ ದಾರಿ ಅಂತ ಹೇಳಿ ನಕ್ಷೆನಲ್ಲಿರುವಂಥ ರಸ್ತೆ ಇದು ಈ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂತಂತಂದರೆ, ಇಲ್ಲಿ ಸರ್ಕಾರಿ ಶಾಲೆ ಇದೆ. ಸರ್ಕಾರಿ ಶಾಲೆಗೆ ಮಕ್ಕಳು ದಿನನಿತ್ಯ ಬಂದು ಹೋಗೋದಕ್ಕೂ ಕೂಡ ತೊಂದರೆ ಆಗ್ತಾಯಿದೆ. ಮಳೆಗಾಲದಲ್ಲಂತೂ ಮಕ್ಕಳು ಜಾರಿ ಬೀಳುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ಈಗಾಗಲೇ ನೀವು ನೋಡಿದ್ರಿ ಎಷ್ಟು ಟ್ರಾಫಿಕ್ಕು ಜಾಮ್ ಆಗ್ತಾ ಇದೆ. ಇಲ್ಲಿ ಜನರು ಓಡಾಡೋದಕ್ಕೇ ಭಾಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇದು ಭಾಳಷ್ಟು ಮನವಿ ನಾವು ತಹಸೀಲ್ದಾರ್ ಅವರಿಗೆ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ, BBMP ಶಾಸಕರಿಗೆ ಆಗಿರ್ಬೋದು, ಕಾರ್ಪೊರೇಟರ್ಗಾಗಿರ್ಬೋದು, ಇಷ್ಟು ಜನ ಶಾಸಕರು ಬಂದೋಗಿದ್ದಾರೆ, ಕಾರ್ಪೊರೇಟರ್ಗಳು ಬಂದೋಗಿದ್ದಾರೆ. ಈವರೆಗೂ ಈ ರಸ್ತೆಯನ್ನು ಡಾಂಬರೀಕರಣ ಮಾಡಲಿಕ್ಕೆ ಅವ್ರ ಕೈಲಾಗಿಲ್ಲ. ಈ ಜನಗಳು ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ, ಜನಗಳು ಓಡಾಡಲಿಕ್ಕೆ ಇಷ್ಟೊಂದು ಕಷ್ಟ ಆಗ್ತಾ ಇದ್ರು ಕೂಡ ಈವರೆಗೂ ಅವ್ರು ಯಾಕೆ ಈ ರಸ್ತೆಯನ್ನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಕಾರಣ ಕೂಡ ನಮಗೆ ಗೊತ್ತಿಲ್ಲ. ಆಗ ಅರಿವು ಮಾಡ್ಕೊಳ್ತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನೊಂದು ಈ ರಸ್ತೆ ಮುಖೇನ ಕುರುಡು ಸೊನ್ನೇನಹಳ್ಳಿ, ಬಸವನಪುರ, ಸೀಗೆಹಳ್ಳಿ ಎಲ್ಲ ಈ ಊರುಗಳಿಗೂ ಬೆಳಗಿನಿಂದ ರಾತ್ರಿವರೆಗೂ 24 ಗಂಟೆಯೂ ಸಹ ಸಾವಿರಾರು ಗಾಡಿಗಳು ಓಡಾಡುವಂಥ ರಸ್ತೆ ಇದೆ. ಇಂಥ ರಸ್ತೆನೇ ಡಾಂಬರೀಕರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂತಂದರೆ ನಾವು ಗ್ರಾಮಸ್ಥರು ಇಷ್ಟು ವರ್ಷಗಳಿಂದ ಮನವಿ ಮಾಡಿ ಸಹ ಇದನ್ನು ಮಾಡ್ತಾ ಇಲ್ಲ ಅಂತಂತಂದರೆ ನಾವು ಈ ಮಾಧ್ಯಮದ ಮುಖಾಂತರ ನಾನು ಚುನಾಯಿತ ಪ್ರತಿನಿಧಿಗಳಲ್ಲಿ ಮತ್ತು ತಹಸೀಲ್ದಾರ್ ಆಗಿರ್ಬೋದು ಮತ್ತು BBMPಯ ಇದಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ BBMP ವತಿಯಿಂದ ಅವ್ರಿಗೆ ನಾನು ಇಂತೆ ನಮ್ಮ ಮನವಿ ಮಾಡ್ಕೊತೀನಿ. ಈ ರಸ್ತೆನ ಈ ಕೂಡಲೇ ಡಾಂಬರೀಕರಣ ಮಾಡಿ ಕೊಡಬೇಕು ಅಂತೇಳಿ ಮಾಡ್ಕೊಳ್ತೀವಿ. ಮಾಡಿದ್ದಲ್ಲಿ ಮಾಡೋಕ್ಕಾಗಿದ್ದಲ್ಲಿ ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲಿ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಆದಷ್ಟು ಬೇಗ ಬರುತ್ತೆ ಅಂತೇಳಿ ನಾನು ಈ ಮುಖೇನ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಈ ರಸ್ತೆನ ಕೂಡಲೇ ಡಾಂಬರೀಕರಣ ಮಾಡಿ ರಸ್ತೆಯನ್ನು ರೆಡಿ ಮಾಡಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಕರುನಾಡ ರೈತ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೆಹಬೂಬ್ ಪಾಷಾ ಸೇರಿದಂತೆ ಗ್ರಾಮಸ್ಥರಾದ ವೆಂಕಟೇಶ್, ಆದಂ, ಚಂದ್ರಶೇಖರ್, ಮುನಿಲಕ್ಷ್ಮಿ, ರತ್ನಮ್ಮ, ಮುನಿಯಮ್ಮ, ಚಿಕ್ಕಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ನಾನೇ ಬಿದ್ದೋಗಿದ್ದೀನಿ. ತುಂಬಾ ಕಷ್ಟ ಆಗುತ್ತೆ ಬರಕ್ಕೆ. ದಯವಿಟ್ಟು ಈ ರಸ್ತೆ ನಮಗೆ ಮಾಡಿಕೊಡ್ಲೇಬೇಕು. ಇದೇ ಗ್ರಾಮಸ್ಥ ನಾನು ಹಾಗೂ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ. ಏನು ನಮ್ಮ ಗ್ರಾಮದಲ್ಲಿ ಈ ಒಂದು ಸಮಸ್ಯೆಗೆ, ರಸ್ತೆ ಸಮಸ್ಯೆಗೆ ಜನಪ್ರತಿನಿಧಿಗಳಾಗಲಿ ಹಾಗೂ ಅಧಿಕಾರಿಗಳಾಗಲಿ ಎಷ್ಟೇ ಮನವಿಗಳು ಕೊಟ್ಟರು ರಸ್ತೆ ಅದನ್ನು ರೆಡಿ ಮಾಡಬೇಕು ಅನ್ನೋಂಥ ಇದನ್ನು ಮಾಡ್ತಿಲ್ಲ. ಈ ರಸ್ತೆನ ಶಾಲೆ ಪ್ರಾರಂಭಕ್ಕೆ ಮುಂಚೆ ಮಾಡಲಿಲ್ಲ ಅಂದರೆ ಅಂತ ಹೇಳಕ್ಕೆ ತಿಳಿಸ್ತೀನಿ. ದಯವಿಟ್ಟು ಆಲ್ರೆಡಿ ಒಂದು ಮಗು ಟ್ರ್ಯಾಕ್ಟರ್ ಹಾಕ್ಸಿ ಒಂದು ಮಗು ಸತ್ತಿದ್ದಾರೆ. ಆದಷ್ಟು ಬೇಗ ಏನು ನಾವು ಜಾಸ್ತಿ ಅಂತ ಕೇಳ್ತಿಲ್ಲ, ಏನು ದಾರಿ ಇದೆ ಆ ದಾರಿ ಡಾಂಬರೀಕರಣ ಮಾಡಿಕೊಡಿ ಅಷ್ಟೇ ಹೇಳ್ತೀವಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.